ನಮಸ್ತೆ, ಎಲ್ಲರಿಗೂ ಮಾರ್ಕೆಟ್ ಇನ್ಸೈಟ್ಸ್ ಬೈ ಎ ಜೆ ಚಾನಲ್ಗೆ ಸ್ವಾಗತ. ಈ ವಿಡಿಯೋಲಿ ನಾವು ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ವೀಕ್ಲಿ ಮಾರ್ಕೆಟ್ ಔಟ್ಲುಕ್ ಬಗ್ಗೆ ಮಾತಾಡೋಣ. ಇದ್ರ ಜೊತೆಗೆ ನಾವು ಮಂಡೇ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ಇಂಟ್ರಾಡೇ ಲೆವೆಲ್ಸ್ ಇಂಪಾರ್ಟೆಂಟು ಅಂತ, ಅದ್ರ ಜೊತೆಗೆ ಸೆಕ್ಟೋರಲ್ ಇಂಡೆಕ್ಸ್ ಯಾವ ಸೆಕ್ಟರು ಹೆಂಗೆ ಪರ್ಫಾರ್ಮ್ ಮಾಡಿದೆ ಹೋದ ವಾರ ಅದ್ರ ಬಗ್ಗೆನೂ ಮಾತಾಡೋಣ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಈವೆಂಟ್ಸ್ ಟು ವಾಚ್, ಈ ಕಮಿಂಗ್ ವೀಕಲ್ಲಿ ಯಾವ ಇಂಪಾರ್ಟೆಂಟ್ ಈವೆಂಟ್ಸ್ ಇದೆ, ಅದ್ರ ಜೊತೆಗೆ ಹೊಸ ಐ ಪಿ ಒ ಯಾವ್ದು ಬರ್ತಿದೆ ನೆಕ್ಸ್ಟ್ ವೀಕು ಅದ್ರ ಬಗ್ಗೆನೂ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋ ಮುಂಚೆ ಎಲ್ಲರಿಗೂ ಇದು ಪ್ಯೂರ್ಲಿ ಸ್ಟ್ರಿಕ್ಟ್ ಡಿಸ್ಕ್ಲೇಮರ್. ಈ ವಿಡಿಯೋ ಬರೀ ಇನ್ಫಾರ್ಮೇಷನ್ ಪರ್ಪಸ್ಗೆ ಮಾತ್ರ. ಸೊ ನಾನು ಇಲ್ಲಿ ಯಾವುದೇ ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡಿದ್ರು ನಾನು ಬೈ ಸೆಲ್ ರೆಕಮೆಂಡೇಷನ್ ನಾನು ಕೊಡ್ತಿಲ್ಲ. ನಾನು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಕೂಡ ಅಲ್ಲ. ಸೊ ಫಸ್ಟ್ ಆಫ್ ಆಲ್ ಇವಾಗ ನಿಫ್ಟಿ 50 ವೀಕ್ಲಿ ಅನಾಲಿಸಿಸ್ನ ಮಾಡೋಣ. ಸೊ ಲಾಸ್ಟ್ ವೀಕು ನಾವು ನೋಡೋದಂದರೆ ಓಪನ್ ಆಗಿದ್ದು 25,820 ರೇಂಜಲ್ಲಿ ಓಪನ್ ಆಯಿತು. ಅದಾದಮೇಲೆ 2600ವರೆಗೂ ಹೋಯಿತು. ತಿರ್ಗಿ ಅಲ್ಲಿಂದ ತುಂಬ ಶಾರ್ಪ್ ಸೆಲ್ ಆಫ್ ಸಿಕ್ತು. ಪ್ಲಸ್ ಕ್ಲೋಸಿಂಗ್ ಆಗಿದ್ದು 25,795, ದಟ್ ಇಸ್ 25,800 ಹತ್ತತ್ರ ಕ್ಲೋಸ್ ಆಯಿತು. ಇದು ಏನಕ್ಕಾಯಿತು ಅಂದರೆ ಒಂದು ಬಂದುಬಿಟ್ಟು ನಾವೇನು ಹೇಳ್ಬೋದು ಅಂದರೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗ್ಬೋದು. ಪ್ಲಸ್ ಇನ್ನೊಂದೇನೆಂದರೆ 26,000 ನಮ್ಮ ಸೈಕಾಲಜಿಕಲ್ ಲೆವೆಲ್ ಇದೆ ಅಲ್ವಾ, ಅಲ್ಲಿಂದ ಒಂದು ಶಾರ್ಪ್ ಸೆಲ್ ಆಫ್ ಅನ್ನೋದು ಕಾಣಿಸುತ್ತೆ. ಸೊ ಪ್ಲಸ್ ಇನ್ನೊಂದು ಯಾಕೆ ಪ್ರಾಫಿಟ್ ಬುಕ್ಕಿಂಗ್ ನಾನು ಹೇಳ್ತಾ ಇದ್ದೀನಿ ಅಂದರೆ, ಲಾಸ್ಟ್ 3 ವೀಕ್ಸ್ ನೀವು ನೋಡೋಗಿದ್ರೆ ಲಾಸ್ಟ್ 3 ವೀಕ್ಸ್ ಕೂಡ ಗ್ರೀನಲ್ಲೇ ಕ್ಲೋಸ್ ಆಗಿದೆ. ಸೊ ಲಾಸ್ಟ್ 3 ವೀಕ್ಸಲ್ಲಿ ಅಷ್ಟು ದೊಡ್ಡ ರ್ಯಾಲಿ ಆದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬರಲೇಬೇಕು. ಸೊ ಇವಾಗೂ ಕೂಡ ನಾವು ಇಂಟ್ಯಾಕ್ಟ್ ನಾವು ನೋಡಿದ್ರೆ 25,500 to 600 ಲೆವೆಲ್ಸ್ ಒಂದು ಸ್ಟ್ರಾಂಗ್ ಸಪೋರ್ಟಾಗಿ ನಿಲ್ಲುತ್ತೆ, ಇಮಿಡಿಯೇಟ್ ಸಪೋರ್ಟಾಗಿ ನಿಲ್ಲುತ್ತೆ. ಪ್ಲಸ್ ಅಪ್ಸೈಡ್ ಬಂದುಬಿಟ್ಟು 2600 ಮತ್ತು 26,250 ಲೆವೆಲ್ಸ್, ದಟ್ ಈಸ್ ಆಲ್ ಟೈಮ್ ಹೈ ಬಂದುಬಿಟ್ಟು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿ ನಿಲ್ಲುತ್ತೆ. ಸೊ ಪ್ಲಸ್ ಇದು ಬಂದುಬಿಟ್ಟು ನಮ್ಮ ವೀಕ್ಲಿ ಬೇಸಿಸ್ ಮೇಲೆ ನೋಡಿದ್ರೆ, ಅದೇ ನಾವು ಸ್ವಿಚ್ ಮಾಡ್ಕೊಂಬಿಟ್ಟು 5 ಮಿನಿಟ್ಸಲ್ಲಿ ಇಂಟ್ರಾಡೇ ಲೆವೆಲ್ಸ್ ಯಾವ್ದು ನಮಗೆ ಇಂಟ್ರಾಡೇ ಲೆವೆಲ್ಸ್ ಅಂತ ನೋಡೋಂಗಿದ್ರೆ, ಸೊ ಅಲ್ಲಿ ನಾವು ಇಂಟ್ರಾಡೇ ಲೆವೆಲ್ಸಲ್ಲಿ ತುಂಬ ಕ್ಲೀನಾಗಿ ನಾವು ಅಬ್ಸರ್ವ್ ಮಾಡೋಂಗಿದ್ರೆ ನೀವು ನೋಡ್ಬೋದು ಇಲ್ಲಿ 25,747 ಮತ್ತು ತಿರ್ಗಾ 25,753 ಅದೊಂದು ಇಮಿಡಿಯೇಟ್ ಸಪೋರ್ಟಾಗಿ ನಿಲ್ಲುತ್ತೆ ಡೌನ್ ಸೈಡು. ಅದೇನಾರ ಬ್ರೇಕ್ ಆದರೆ 25,700 ಒಂದು ಲೆವೆಲ್ ಆಗಿರುತ್ತೆ, ಅದು ಬ್ರೇಕ್ ಆದರೆ 25,600. ಸೊ 25,600 ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ನಿಲ್ಲುತ್ತೆ. ಪ್ಲಸ್ ಇನ್ನೊಂದು ಅಪ್ಸೈಡ್ ನಾವು ನೋಡೋಗಿದ್ರೆ 25,875ಇಂದ 25,925 ಲೆವೆಲ್ಸ್ ಒಂದು ನಿಲ್ಲುತ್ತೆ. ಅದಾದಮೇಲೆ ಸೈಕಾಲಜಿಕಲ್ ಪಾಯಿಂಟ್ 26,000 ನಿಲ್ಲುತ್ತೆ. ಅದಾದಮೇಲೆ ಲಾಸ್ಟ್ ವೀಕ್ ಈ ವೀಕಿನ ಐ ಬಂದುಬಿಟ್ಟು 2600, ಅದು ಝೋನ್ ಕೂಡ ಒಂದು ರೆಸಿಸ್ಟೆನ್ಸ್ ಆಗಿ ಇರುತ್ತೆ. ಸೊ ಇದೆಲ್ಲ ಲೆವೆಲ್ಸು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮಂಡೇ. ನೋಡೋಣ ಮಂಡೇ ಹೆಂಗೆ ಕ್ಲೋಸ್ ಆಗುತ್ತೆ ನಿಫ್ಟಿ ಅಂತ. ಸೊ ಅದೇ ಥರ ನಾವು ಬ್ಯಾಂಕ್ ನಿಫ್ಟಿ ನೋಡೋದಿದ್ರೆ ಲಾಸ್ಟ್ ವೀಕು 57,800 to 870 ರೇಂಜಲ್ಲಿ ಓಪನ್ ಆಯಿತು. ಓಪನ್ ಆದಮೇಲೆ 58,577 ಹೊಸ ಐ ಮಾಡ್ತು. ಅದಾದಮೇಲೆ ಕ್ಲೋಸಿಂಗ್ ಬಂದುಬಿಟ್ಟು 57,700 ಹತ್ರ ಕ್ಲೋಸ್ ಆಯಿತು. ಸೊ ವೀಕ್ಲಿಯಲ್ಲಿ ನಾವು ಇಲ್ಲಿ ನೋಡೋಗಿದ್ರೆ ಸೇಮ್ ನಿಫ್ಟಿ ಪ್ಯಾಟ್ರನ್ನೇ ಕಾಣಿಸಿದೆ. ಅಂದರೆ ಲಾಸ್ಟ್ 3 ವೀಕ್ಸು ಗ್ರೀನ್ ಆಗಿದ್ದರಿಂದ ಈ ವೀಕ್ ಬಂದುಬಿಟ್ಟು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗನ್ನು ನೋಡಿದ್ವಿ. ಮತ್ತು ಈ ಪ್ರಾಫಿಟ್ ಬುಕ್ಕಿಂಗ್ ತುಂಬ ಎಸೆನ್ಷಿಯಲ್, ಯಾಕಂದರೆ ಸ್ವಲ್ಪ ಪುಲ್ ಬ್ಯಾಕ್ ಬಂದುಬಿಟ್ಟು ಮಾರ್ಕೆಟು ಮೇಲೆ ಹೋದ್ರೇ ತುಂಬ ಒಳ್ಳೆ ಫ್ರೇಸಲ್ಲಿ ಒಳ್ಳೆ ರನ್ ಅನ್ನೋದು ನಾವು ಕಾಣಿಸೋಕ್ಕಾಗತ್ತೆ. ಇಲ್ಲಾಂದರೆ ಯಾವಾಗನ ಒಂದೇ ಸ್ಟಾಕು ಇಲ್ಲ ಒಂದೇ ಇಂಡೆಕ್ಸ್ ನೀವು ಅಬ್ಸರ್ವ್ ಮಾಡಿ, ಯಾವುದನ್ನು ವಿತೌಟ್ ಎನಿ ಪುಲ್ ಬ್ಯಾಕ್ ಇಲ್ದಿರ ಸತತವಾಗಿ ಸೀದಾ ಒಂದೇ ಸಲ ಮೇಲಕ್ಕೆ ಹೋಗ್ತಾರೆ 90 ಡಿಗ್ರೀಸ್ ಆ್ಯಂಗಲಲ್ಲಿ. ಸೊ ಅದು ರಿವರ್ಸಲ್ ಕೂಡ ತುಂಬ ಫಾಸ್ಟಾಗಿ ಬರುತ್ತೆ. ಸೊ ಇದು ಬಂದುಬಿಟ್ಟು ಲೈಕ್ ಹೇಳ್ಬೇಕಂದ್ರೆ ಇದು ಒಳ್ಳೆ ಹೆಲ್ತಿಯರ್ ಪುಲ್ ಬ್ಯಾಕ್ ಹೇಳ್ಬೇಕಂದ್ರೆ. ಮತ್ತು ಹಂಗೆ 5 ಮಿನಿಟ್ಸಲ್ಲಿ ನಾವು ನೋಡೋಗಿದ್ರೆ ಬ್ಯಾಂಕ್ ನಿಫ್ಟಿನ ಅಂದರೆ ಇಂಟ್ರಾಡೇ ಲೆವೆಲ್ಸ್ ಯಾರ್ಯಾರು ಇಂಟ್ರಾಡೇ ಮಾಡ್ತಾರೆ ಅವ್ರಿಗೆ ನಾವು ನೋಡಬೇಕಂದ್ರೆ ಲೆವೆಲ್ಸ್ನ, ಸೊ 57,800 to 850 ಅದೊಂದು ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ. ಅದ್ರ ಜೊತೆಗೆ 58,100 ಲೆವೆಲ್ಸ್ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು 58,500 ಲೆವೆಲ್ಸ್ ಅಂದರೆ ಆಲ್ ಟೈಮ್ ಹೈ ಲೆವೆಲ್ಸ್, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ನಾವು ನೋಡೋಂಗಿದ್ರೆ ಡೌನ್ ಸೈಡ್ ನಾವು ನೋಡೋಂಗಿದ್ರೆ 57,400 ಒಂದು ಲೆವೆಲ್ ಇದೆ. ತಿರ್ಗಾ 57,234 ಒಂದು ಲೆವೆಲ್ ಇದೆ. ತಿರ್ಗಾ 57,000 ಅನ್ನೋದು ಒಂದು ಸೈಕಾಲಜಿಕಲ್ ಸಪೋರ್ಟ್ ಆಗಿ ನಿಲ್ಲುತ್ತೆ.
ಸೊ ಇದು ಬಂದುಬಿಟ್ಟು ನಮ್ಮ ಬ್ಯಾಂಕ್ ನಿಫ್ಟಿ ಲೆವೆಲ್ಸು ತುಂಬ ಸಿಮಿಲರ್ ಆಗಿದೆ. ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡೂ ಒಂದೇ ಥರ ಹೋಗ್ತಿದೆ. ಪ್ಲಸ್ ಇನ್ನೊಂದೇನು ಅಂದರೆ ನಿಫ್ಟಿಗಿನ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಒಂದು ರೀಸನ್ ಬಂದುಬಿಟ್ಟು ಬ್ಯಾಂಕ್ ನಿಫ್ಟಿಯಲ್ಲಿ ಒಳ್ಳೊಳ್ಳೆ ರಿಸಲ್ಟ್ಸ್ ಬೇರೆ ಬಂತು ಲಾಸ್ಟ್ ವೀಕು, ಲೈಕ್ ICICI ಬ್ಯಾಂಕ್ ಮತ್ತು HDFC ಬ್ಯಾಂಕು. ಇವಾಗ ಕೋಟೆಕ್ದು ಅಷ್ಟೊಂದು ಜಾಸ್ತಿ ಬಂದಿಲ್ಲ, ಚೆನ್ನಾಗಿ ರಿಸಲ್ಟ್ ನಂಬರ್ಸ್ ಬಂದಿಲ್ಲ. ಸೊ ಅದ್ರ ರಿಯಾಕ್ಷನ್ ನಾವು ಹೆಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು. ಮಂಡೇ ಜಸ್ಟ್ ಅಬ್ಸರ್ವ್ ಮಾಡೋಣ ಬ್ಯಾಂಕ್ ನಿಫ್ಟಿ ಹೆಂಗಾಗುತ್ತೆ ಅಂತ. ತಿರ್ಗಾ ಮಂಡೇ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸಲ್ಲಿ ನಾನು ನೆಕ್ಸ್ಟ್ ಲೆವೆಲ್ಸ್ ಏನು ಅಬ್ಸರ್ವ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಸೊ ಇವಾಗ ಕ್ವಿಕ್ಕಾಗಿ ಲೈಕ್ ಸೆಕ್ಟರ್ ಇಂಡೆಕ್ಸಸ್ ಚಾರ್ಟ್ಸ್ ನೋಡ್ಕೊಂಡು ಹೋಗೋಣ. ಸೊ ನಿಫ್ಟಿ ಆಟೋ ಬಂದುಬಿಟ್ಟು ಚೆನ್ನಾಗೇ ಇದೆ, ನಿಯರ್ ಟು ಆಲ್ ಟೈಮ್ ಆಗಿದೆ. ಅದಾದಮೇಲೆ ಬ್ಯಾಂಕ್ ನಿಫ್ಟಿ ನಾವು ಮಾತಾಡಿದ್ವಿ. ಪ್ಲಸ್ ನಿಫ್ಟಿ IT, ಈ ನಿಫ್ಟಿ IT ಬಂದುಬಿಟ್ಟು ಈ 37,000 ಸೈಕಾಲಜಿಕಲ್ ಪಾಯಿಂಟ್ನ ಬ್ರೇಕ್ ಬ್ರೇಕ್ ಮಾಡಿದ್ರೆ ಒಳ್ಳೆ ಶಾರ್ಟ್ ಟರ್ಮ್ ರ್ಯಾಲಿ ನಮಗೆ ಕಾಣಿಸುತ್ತೆ. ಮತ್ತು ಫಿನ್ ನಿಫ್ಟಿ ಕೂಡ ನಿಯರ್ ಟು ಆಲ್ ಟೈಮ್ ಆಗಿದೆ. ಮತ್ತು ಫಾರ್ಮಾ ಸೆಕ್ಟರಲ್ಲಿ ಸ್ವಲ್ಪ ಪ್ರಾಫಿಟ್ ಬಿಕ್ಕಿಂಗ್ ಈ ವೀಕ್ ಕಾಣಿಸುತ್ತೋ, ಬಟ್ ಆದರೂ ಕೂಡ ಒಳ್ಳೆ ಪಾಸಿಟಿವ್ ಟ್ರೆಂಡಲ್ಲೇ ಓಡ್ತಿದೆ. ಬಟ್ FMCG ಸೆಕ್ಟರ್ ಸ್ವಲ್ಪ ಮೇ ಮಂತಿಂದನೇ ಸ್ವಲ್ಪ ಕನ್ಸಾಲಿಡೇಷನ್ ಫೇಸಲ್ಲಿದೆ. ಅದು ನೋಡಬೇಕು ಬ್ರೇಕೌಟ್ ಯಾವಾಗ ಕೊಡುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ನಿಫ್ಟಿ ಮೆಟಲ್ ಕೂಡ ಆಲ್ ಟೈಮ್ ಆಗಿ ಹತ್ರ ಇದೆ. ಇದೊಂದೇ ಸೆಕ್ಟರ್ ಲಾಸ್ಟ್ 2-3 ಮಂತ್ಸಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದು. ಪ್ಲಸ್ ಇನ್ನೊಂದೇನೆಂದರೆ ನಿಫ್ಟಿ ರಿಯಾಲಿಟಿ ಸೆಕ್ಟರ್ ಕೂಡ ಇವಾಗ ನೀವು ನೋಡ್ಬೋದು, ಲೈಕ್ ವೀಕ್ಲಿ 20 MA ಮೇಲೆ ಕ್ಲೋಸಿಂಗ್ ಕೊಟ್ಟಿದೆ. ಸೊ ಇವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಳ್ಳೆ ಗುಡ್ ಅಪ್ ಮೂವ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಫ್ಟಿ ರಿಯಾಲಿಟಿ ಸ್ಟಾಕ್ಸಲ್ಲಿ. ಮತ್ತು ನಿಫ್ಟಿ ಎನರ್ಜಿಗಳು ಕೂಡ ಇವಾಗ ಸ್ಟಾರ್ಟ್ ಆಗಿದೆ ಒಳ್ಳೆ ಅಪ್ ಮೂವ್. ಮತ್ತು ನಿಫ್ಟಿ ಇನ್ಫ್ರಾಸ್ಟ್ರಕ್ಚರಲ್ಲಿ ಅಷ್ಟೇ ನಮಗೆ ಏನಂದರೆ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಕಾಣುತ್ತೆ, ಬಟ್ ಅದು ಬರೀ ಒಂದು ಮೈನರ್ ಪುಲ್ ಬ್ಯಾಕ್ ಅಂತ ನನ್ನ ಕನ್ಸಿಡ್ರೇಷನು. ಮತ್ತು ನಿಫ್ಟಿ ಮೀಡಿಯಾ ಮಾತ್ರ ಸ್ವಲ್ಪ ವೀಕ್ ಆಗಿದೆ, ಯಾಕಂದರೆ ಲಾಸ್ಟ್ 2-3 ಮಂತ್ಸಿಂದನೇ ಅದು ವೀಕ್ ಆಗಿದೆ. ಸೊ ಎಲ್ಲದರಲ್ಲಿ ನಾವು ನೋಡಿದ್ರೆ FMCG ಸೆಕ್ಟರ್ ಕನ್ಸಾಲಿಡೇಷನಲ್ಲಿತ್ತು. ನಿಫ್ಟಿ ಮೀಡಿಯಾ ಶಾರ್ಟ್ ಟರ್ಮಲ್ಲಿ ನೆಗೆಟಿವ್ ಆಗಿ ಓಡ್ತಿದೆ. ಪ್ಲಸ್ ಬೇರೆ ಎಲ್ಲ ಇಂಡೆಕ್ಸಸ್ ಇವಾಗ ಸ್ಟಾರ್ಟ್ ಆಗ್ತಿದೆ ಮೊಮೆಂಟಮ್ಮು. ಆ್ಯಂಡ್ IT ಸೆಕ್ಟರ್ ನಾವು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಸೊ ನಾಳೆ ಎಕನಾಮಿಕ್ ಕ್ಯಾಲೆಂಡರ್ ನಾವು ನೋಡೋಗಿದ್ರೆ 6 o'clockಗೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಡ್ಯೂರೇಬಲ್ ಗೂಡ್ಸ್ ಆರ್ಡರ್ ಬರುತ್ತೆ, ಮಂತ್ ಆನ್ ಮಂತ್ ಡೇಟಾ ಬರುತ್ತೆ US ಮಾರ್ಕೆಟ್ಸಲ್ಲಿ. ಅದಾದಮೇಲೆ ನಾವು ಕರೆಂಟಲ್ಲಿ ಅರ್ನಿಂಗ್ಸ್ ಕ್ಯಾಲೆಂಡ್ರಲ್ಲೇ ಇದ್ದೀವಿ. ಸೊ ಅರ್ನಿಂಗ್ಸಲ್ಲಿ ನಾವು ನೋಡೋಂಗಿದ್ರೆ ಮೇಜರ್ ಕಂಪ್ನೀಸ್ ಬಂದುಬಿಟ್ಟು ನಮಗೆ ಇಂಡಿಯನ್ ಆಯಿಲ್ದು ರಿಸಲ್ಟ್ಸ್ ಇದೆ ನಾಳೆ, ಮ್ಯಾಸ್ಡಾಕ್ದಿದೆ, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಇದೆ, ಇಂಡಸ್ ಟವರ್ಸ್ ಇದೆ, SRF ಇದೆ, ಸುಪ್ರೀಮ್ ಇಂಡಸ್ಟ್ರೀಸ್ ಮತ್ತು ಸೋನಾಕಾಮ್ಸ್. ಸೊ ಇವೆಲ್ಲ ಕಂಪ್ನೀಸ್ ರಿಸಲ್ಟ್ಸ್ ನಾಳೆ ಬರುತ್ತೆ. ನಾಳೆ ಪೋಸ್ಟ್ ಮಾರ್ಕೆಟ್ ವೀಡಿಯೋಲ್ಲಿ ನಾನು ಇವೆಲ್ಲ ರಿಸಲ್ಟ್ಸ್ ಹೆಂಗಿದೆ ಜನರಲ್ ಆಗಿ ಅಂತ ನಾನು ಅನಾಲಿಸಿಸ್ ಆಗಿಬಿಟ್ಟು ನನ್ನ ವ್ಯೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ IPO ಕಾರ್ನರ್ಗೆ ಬರೋದಿದ್ರೆ ಓರ್ಕ್ಲಾ ಇಂಡಿಯಾ IPO ತೊಗೊಂಬರ್ತಿದೆ. ಅವರು ಬಂದುಬಿಟ್ಟು 1,667 CR ರೇಸ್ ಮಾಡ್ತಿದ್ದಾರೆ. ಇದು ಪ್ಯೂರ್ಲಿ ಆಫರ್ ಫಾರ್ ಸೇಲು. ಇದ್ರ ಬಗ್ಗೆ ಸಪ್ರೇಟ್ ಒಂದು ವೀಡಿಯೋ ಮಾಡ್ತೀನಿ. ಇವರು ಬಂದುಬಿಟ್ಟು ಟಿಪಿಕಲಿ ಅವರು ಬಂದುಬಿಟ್ಟು ಪೇರೆಂಟ್ ಕಂಪನಿ ಆಫ್ MTR ಫುಡ್ಸ್. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡಿ, ಸೊ ದಟ್ ಪ್ರತಿದಿನ ನಿಮಗೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ವೀಡಿಯೋನ ಸಿಗುತ್ತೆ. ಥ್ಯಾಂಕ್ ಯು.